ಉಟ್ಕೊಡೋಕ್ಕಾದ್ರೂ ಸಮಯ ಸಾವಿತ್ರಿ, ಇಂದು ನೀನು ಎಷ್ಟೊಂದು ಸುಂದರವಾಗಿ ಕಾಣುತ್ತಿರುವೆಯಲ್ಲ. ನಿನ್ನನ್ನು ನೋಡ್ತಾ ನಿಂತರೆ ನನ್ನನ್ನೇ ನಾನು ಮರೆತು ಹೋಗುವೆ. ಹೆಚ್ಚಿಗೆ ಹೋಗಬೇಡ್ರಿ, ತುಂಬಾ ನಾಚಿಕೆ ಆಗುತ್ತೆ. ನಾಚಿಕೆ ಮುಖ ನೋಡಿದಷ್ಟು ನನಗೆ ಸಂತೋಷವಾಗುತ್ತದೆ. ಯಾಕೆಂದರೆ ಅದರ ಅನುಭವ ಈಗ 3 ವರ್ಷದಿಂದ ನೋಡ್ತಾ ಬಂದಿರುವೆ. ಮತ್ತೆ ನಿನಗೆ ನಾಚಿಕೆ ಈ ಸಮಯದಲ್ಲಿ ಇದು ಬೇಕಾಗಿತ್ತಾ? ಇರಲಿ, ದೇವರ ಗುಡಿಗೆ ಹೋಗಿ ಪೂಜೆ ಸಲ್ಲಿಸಿ ಬರೋಣ. ನಡೆ, ದೇವರ ಗುಡಿಗೆ ಹೋಗಿ ಬರೋಣ. ದೇವರ ಗುಡಿಗೆ ಯಾಕೆ? ದೇವರ ಗುಡಿಗೆ ಹೋಗಿ ಪೂಜೆ ಸಲ್ಲಿಸಿ ಆದಷ್ಟು ಬೇಗ ನಮಗೆ ಮಕ್ಕಳ ಸಂತಾನ ದೊರೆಯಲಿ ಅಂತ ಬೇಡಿಕೊಂಡು ಬರೋಣ. ಕ್ಷಮಿಸಿ, ದೇವರ ಗುಡಿಗೆ ಬರುವ ಅಭ್ಯಾಸ ನನಗಿಲ್ಲ. ನಮ್ಮ ದೈವದಲ್ಲಿ ಮಕ್ಕಳ ಭಾಗ್ಯ ಇರುವುದಾಗಿದ್ದರೆ ಅದು ತಾನಾಗೇ ಬರುತ್ತದೆ. ಆದರೆ ಕಲ್ಲದಂತಿರುವ ಆ ದೇವರಿಗೆ ನಮಸ್ಕಾರ ಮಾಡುವ ಬದಲು ಜೀವಂತವಾಗಿರುವ ದೇವರಿಗೆ ನಮಸ್ಕಾರ ಮಾಡೋದು ಒಳ್ಳೇದಲ್ವಾ? ಅಂತ ದೇವರು ಈ ಸಮಾಜದಲ್ಲಿ ನಿನಗೇನೆ ಸಿಗಬೇಕು ಸೇವತ್ರಿ. ಯಾಕಿಲ್ಲ, ಸಖಿ ಆದವಳಿಗೆ ಪತಿಯೇ ಸಾಕ್ಷಾತ್ ಪರಮೇಶ್ವರ ಆಯ್ತು. ಕಲ್ಲು ದೇವರಿಗಿರುವ ಬೆಟ್ಟದ ಮೇಲಿರುವ ದೇವರಿಗೆ ಪೂಜೆ ಮಾಡೋದಕ್ಕಿಂತ ಈ ನಿಮ್ಮ ಕೃಪೆ ನನ್ನ ಮೇಲಿದ್ರೆ. ಸಾವಿತ್ರಿ, ನಿನ್ನ ಎಂತ ಬಣ್ಣಿಸಲಿ. ಸಾವಿತ್ರಿ, ನೀನು ನನ್ನ ಸತಿಯಾಗಿ ಮನೆಗೆ ಬರಲಿಲ್ಲ, ಈ ಮನೆಯ ದೇವತೆಯಾಗಿ ಬಂದೆ. ಆದರೂ ಒಂದು ಮಾತು ಹೇಳ್ತೇನೆ, ಕೊನೆ ಉಸಿರಿರುವವರೆಗೆ ಈ ಮಾತನ್ನು ನೀನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೇಳಿ ಸ್ವಾಮಿ, ಅದೇನೇನು ಅಂತ? ನೋಡು ಸಾವಿತ್ರಿ, ನಮಗೆ ಸಿರಿತನವಿರಲಿ ಬಡತನವಿರಲಿ, ಬದುಕೆಂಬ ಬಂಡಿಯನ್ನು ನಾವು ಇಬ್ಬರು ಜೋಡು ಎತ್ತುಗಳಂತೆ ಜಗ್ಗು ಹತ್ತಿದ್ದೇವೆ. ಈ ದಂಡೆಯಿಂದ ಆ ದಂಡೆಗೆ ಮುಟ್ಟಿಸುವುದು ಈ ಬಂಡಿಯನ್ನು ನಮ್ಮಿಬ್ಬರ ಆದ ಕರ್ತವ್ಯ. ಈ ಬಂಡಿಯಲ್ಲಿ ಮಕ್ಕಳಾಗಲಿ, ಬಂಧು ಬಳಗವಾಗಲಿ, ಸಂಪತ್ತಿನ ಮೂಟೆಯಾಗಲಿ ಎಲ್ಲವನ್ನು ಹೇರಿಕೊಂಡು ಈ ಬದುಕಿನ ಬಂಡೆಯನ್ನು ಜಗ್ಗುವಾಗ ಬಲು ಭಾರವಾಗುವುದು ಈ ಬಂಡೆ. ಇದು ಅಲ್ಲದೆ ನಡು ದಾರಿಯಲ್ಲಿ ನಡೆಯುವಾಗ ಕಳ್ಳು ಮುಳ್ಳುಗಳೆಂಬ ಕಷ್ಟದ ಕಾಟ ಹೆಜ್ಜೆ ಹೆಜ್ಜೆಗೆ ಬರುವುದು. ಇದನ್ನೆಲ್ಲವನ್ನು ಸಹಿಸಿಕೊಂಡು ಮೆಟ್ಟಿ ನಿಲ್ಲುವ ಧೈರ್ಯ ನಮ್ಮಲ್ಲಿರಬೇಕು. ಅಂದಾಗ ಮಾತ್ರ ನಮ್ಮ ಬಾಳಿಗೊಂದು ಬೆಲೆ ಬರುವುದು. ಪ್ರತಿಭಟನೆಗಳಾಗಿ ಬದುಕಿದಷ್ಟು ಸಾರ್ಥಕವಾಗುತ್ತದೆ. ಆಯ್ತು ಸ್ವಾಮಿ, ನೀವಿಟ್ಟ ಗುರಿಯನ್ನು ಮುಟ್ಟುತ್ತೇನೆಂಬ ದೃಢ ನಿರ್ಧಾರ ನನ್ನಲ್ಲಿದೆ. ಬದುಕಿನ ಬಂಡಿ ಎಷ್ಟೇ ಭಾರವಾಗಿರಲಿ, ಬರುವ ಕಷ್ಟಗಳು ಎಷ್ಟೇ ಬೆಟ್ಟದಷ್ಟೇ ಇರಲಿ, ಅದನ್ನೆಲ್ಲ ಎದುರಿಸಿ ನಿಮ್ಮ ಜೊತೆಗೆ ಈಜು ದಡ ಸೇರುತ್ತೀನಿ ಅಂತ ನಿಮಗೆ ನಾನು ಮಾತು. ಆಯ್ತು, ಈಗೇನು ಊಟಕ್ಕೆ ಬರ್ತಿರೋ ಇನ್ನಿಲ್ಲೋ ನೀವು? ನನ್ನ ಮಾತು ಕೇಳಿ ನನ್ನ ಹೊಟ್ಟೆ ತುಂಬ ಹೋಗಿದೆ. ಈಗ ಊಟ ಬೇಡ. ಮತ್ತೇನ್ ಬೇಕು ನಿಮಗೆ? ಕೇಳಿದಲ್ಲ ಕೊಡೋಕೆ. ನೀನೇನು ನನ್ನ ಪಾಲಿನ ಕಲ್ಪವೃಕ್ಷನ? ನನ್ನ ಪುರುಕ್ಷ ಯಾಕೆ? ಕಲ್ಲೆ ಅಂತ ಹೇಳ್ರಿ, ಯಾರು ಬೇಡ ಅಂತಾರೆ. ಈಗ ಬರ್ತೀರಾ ಇಲ್ಲೋ? ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀನಿ, ನಿಮ್ ನೆನಪಿನಲ್ಲಿ ನಾನು ಹಾಗೆ ನಿಮ್ ನೆನಪು ಮಾಡ್ಕೊಂತ ಹಾಗೆ ಮಲ್ಕೊಂತೀನಿ. ಇಷ್ಟಾಗ ಬೇಡ, ಬಾರೆ ನನ್ನ ಶೃಂಗಾರ. ನಾನು ಶೃಂಗಾರ, ನೀವು ಬಂಗಾರ. ನಿನ್ನಂತ ಶ್ರೀಮತಿ ಕೈಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಸೇರುವಾಗ ಸ್ವರ್ಗವೇ. ನುಡಿಯೋ ಜೇನಿನ ಸಿಹಿಯೋ ಬರುಗುವ ಹಾದಿಯೋ ಹೂವಿನ ಹಾದಿಯೋ
ದಿನಗಳೆಲ್ಲ ಹೊಸ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ